ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂ ಇಯರು ಹತ್ತಿರ ಬರ್ತಾ ಇದೆ, ಹಾಗಾಗಿ ನ್ಯೂ ಇಯರ್ ವಿಶಸ್ಸು ಇದೇ ವಿಡಿಯೋದಲ್ಲಿ ಹೇಳಿಬಿಡೋಣ. ಆದರೆ ಅದನ್ನು ನಾನು ವಿಡಿಯೋ ಎಂಡಲ್ಲಿ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಹಿಂದಿನ ವರ್ಷ ನಾನು ಕ್ರಿಸ್ಮಸ್ ಟ್ರೀ ಸ್ಮಾಲ್ ರೀಲ್ ನಾನು ಶೇರ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ರಿ, ಚೆನ್ನಾಗಿದೆ ಟ್ರೀ ಅಂತಲೂ ಹೇಳಿದ್ರಿ. ಆದರೆ ನಾನು ಅದನ್ನು ಹೇಗೆ ಸೆಟಪ್ ಮಾಡಿದೆ ಅನ್ನೋ ವಿಡಿಯೋನ ನಾನು ಶೇರ್ ಮಾಡಿರಲಿಲ್ಲ. ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ರಿ, ಹೇಗೆ ಸೆಟಪ್ ಮಾಡಿದ್ರಿ, ಒಂದು ಸಣ್ಣ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ವರ್ಷ ಸೆಟಪ್ ಮಾಡುವಾಗ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದೆ. ಪ್ರತಿ ವರ್ಷ ಇದೇ ರೀತಿ ಪ್ಲ್ಯಾನ್ ಮಾಡ್ತೀನಿ, ಆದರೆ ಸೆಟಪ್ ಮಾಡೋ ಟೈಮಲ್ಲಿ ಮರ್ತೇ ಹೋಗಿರುತ್ತೆ. ಸೆಟಪ್ ಮಾಡಿಬಿಟ್ಟು ಬೇಗ ಆ ಲೈಟ್ಸ್ ಎಲ್ಲ ನೋಡೋ ಒಂದು ಉತ್ಸಾಹದಲ್ಲಿ ನಾನು ಮರ್ತೋಗಿರ್ತೀನಿ. ಆದರೆ ಈ ವರ್ಷ ನೆನಪಿಟ್ಕೊಂಡು ನಾನು ಅದನ್ನ ಮಾಡಿದೆ. ಒಂದು ವರ್ಷ ಕಾಲ ಇದಕ್ಕೋಸ್ಕರ ಕಾದಂಥವ್ರು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ತಾಳ್ಮೆನ ಸಾಕಷ್ಟು ಪರೀಕ್ಷೆ ಮಾಡಿಬಿಟ್ಟೆ ಅಲ್ವಾ. ಏನು ಮಾಡೋದು, ಬೇರೆ ಹಬ್ಬಗಳ ಥರ ಅಲ್ವಲ್ಲ, ಕ್ರಿಸ್ಮಸ್ಸು ವರ್ಷಕ್ಕೊಂದೇ ಸಲ ಬರೋದು. ಬೇರೆ ಹಬ್ಬಗಳು ಒಂದೇ ಸಲಿನೇ ಬರೋದು. ಆದರೆ ನಮ್ಮಲ್ಲಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಹಬ್ಬಗಳಿರುತ್ತೆ. ಒಂದು ಹಬ್ಬ ಇಲ್ಲ ಅಂದರೆ ಇನ್ನೊಂದು ಹಬ್ಬಕ್ಕೆ ಏನೋ ಒಂದು ಡೆಕೋರ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಆದರೆ ಕ್ರಿಸ್ಮಸ್ ಟ್ರೀ ಮಾತ್ರ ವರ್ಷಕ್ಕೊಂದೇ ಸಲ ಇಡೋದು. ಹಾಗಾಗಿ ಒಂದು ವರ್ಷ ನೀವು ವೆಯ್ಟ್ ಮಾಡಲೇಬೇಕಾಯಿತು. ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ನಾನು ಸಾಕಷ್ಟು ವರ್ಷಗಳಿಂದ ಕಲೆಕ್ಟ್ ಮಾಡಿರೋ ಅಂಥ ಥಿಂಗ್ಸ್ ಇದೆಲ್ಲ. ಆರ್ನಮೆಂಟ್ಸ್ ಎಲ್ಲ ನಾನು ಕ್ಯಾನಡಾದಲ್ಲಿದ್ದಾಗ ನಾನು ಇದನ್ನು ಪೇಂಟ್ ಮಾಡಿ ಸೇಲ್ ಮಾಡ್ತಾಯಿದ್ದೆ ನನ್ನ ಬಿಸ್ನೆಸ್ ಅಡಿಯಲ್ಲಿ. ಹಾಗಾಗಿ ಅದರಲ್ಲಿ ಮಿಕ್ಕಿರೋದನ್ನೇ ನಾನು ಯೂಸ್ ಮಾಡಿಕೊಂಡೆ. ಸಾಕಷ್ಟು ಲಾಸ್ಟ್ ಮಿನಿಟಲ್ಲಿ ಕೋವಿಡ್ ಇತ್ತಲ್ಲ, ಕೋವಿಡ್ ಟೈಮಲ್ಲಿ ನಾವು ಇಲ್ಲಿ ಮೂವ್ ಆಗಿದ್ದು US-ಗೆ. ಹಾಗಾಗಿ ಕೋವಿಡ್ ಟೈಮಲ್ಲಿ ಅಷ್ಟಾಗಿ ಸೇಲ್ ಆಗಿರಲಿಲ್ಲ. ಅದೆಲ್ಲ ಏನು ಮಾಡೋದು ಅಂದ್ಕೊತಾ ಇದೆ. ಬಟ್ ಈ ರೀತಿ ನಾನು ಕ್ರಿಸ್ಮಸ್ ಇಟ್ಟಾಗ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇನ್ನು ಲೈಟ್ಸ್ ಅಂತೀರಾ, ಲೈಟ್ಸ್ ಎಲ್ಲ ನಾನು ಹೇಗಿದ್ದರೂ ನಮ್ಮ ಹಬ್ಬಗಳಿಗೆಲ್ಲ ನಾನು ಯೂಸ್ ಮಾಡೋ ಅಂಥದ್ದೇ. ಒಂದು ಹಬ್ಬಕ್ಕೆ ತೊಗೊಂಡ್ರೆ ಅದನ್ನು ಎಲ್ಲ ಹಬ್ಬಗಳಿಗೂ ನಾನು ರೀಪರ್ಪಸ್ ಮಾಡ್ಕೊತೀನಿ. ಇನ್ನು ಈ ಟ್ರೀ ಬಂದುಬಿಟ್ಟು ಎಲ್ಲಿ ತೊಗೊಂಡೆ ಏನು ಅಂತ ನೀವು ಡೀಟೇಲ್ಸ್ ಕೇಳೋಕ್ಕೆ ಮುಂಚೆ ನಾನೇ ಹೇಳಿಬಿಡ್ತೀನಿ. ಈ ಟ್ರೀ ನಾನು ತೊಗೊಂಡು ತುಂಬ ವರ್ಷಗಳಾಯಿತು. ಸುಮಾರು ಒಂದು $6 or $7 ಏನೋ ಕೊಟ್ಟಿರ್ತೀನಿ ಅಷ್ಟೇ. ನಾನು ಅಷ್ಟು ಕಮ್ಮಿ ಬೆಲೆಗೆ ಹೆಂಗೆ ಸಿಕ್ತು ಅಂತೀರಾ? ಇದು ಆ್ಯಕ್ಚುಲಿ ಯಾರೋ ಒಬ್ಬರು ಮೂವ್ ಆಗ್ತಾಯಿದ್ರು, ಸೊ ಅವರು ಸೇಲ್ಗಿಟ್ಟಿದ್ದಾಗ ನಾನು ಇದನ್ನು ತೊಗೊಂಡೆ. ಇವಾಗೆಲ್ಲ ಏನಿಲ್ಲ ಅಂದರೂ ಐ ಥಿಂಕ್ $50 ಏನೋ ನೋಡಿದೆ ನಾನು ಮೊನ್ನೆ ವಾಲ್ಮಾರ್ಟಲ್ಲಿ. ಸೊ ಅಷ್ಟು ಮೇ ಬಿ ಕ್ರಿಸ್ಮಸ್ ಎಲ್ಲ ಮುಗಿದು ನ್ಯೂ ಇಯರ್ ಎಲ್ಲ ಮುಗಿದು ಸೇಲ್ ಇಡ್ತಾರಲ್ಲ, ಆ ಟೈಮಲ್ಲಿ ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಇದ್ರ ಹೈಟ್ ನನಗೆ ಅಷ್ಟಾಗಿ ನೆನಪಿಲ್ಲ, ಯಾಕಂದರೆ ಸುಮಾರು ವರ್ಷಗಳಾಗೋಗಿದೆ. ಅದು ನಾನು ಸ್ಟೋರಲ್ಲಿ ನಾನು ಎಲ್ಲ ನೋಡಿ ತೊಗೊಂಡಿದ್ದಿದ್ರೆ ಮೇ ಬಿ ಅಷ್ಟೆಲ್ಲ ರಿಸರ್ಚ್ ಮಾಡಿ ಹೈಟೆಲ್ಲ ಗೊತ್ತಿರ್ತಾಯಿತ್ತು, ನೆನಪಿರ್ತಾಯಿತ್ತು. ಬಟ್ ಅದಕ್ಕಂತೂ ಹೈಟ್ ಗೊತ್ತಿಲ್ಲ ನನಗೆ. ನೋಡ್ತಾ ಇರಲ್ಲ, ಆಲ್ಮೋಸ್ಟ್ ನಾನು ಹೈಟ್ಗೆ ಇದೆ. ಈ ಸ್ಟಾರ್ ಒಂದು ಮಾತ್ರ ನಾನು ಹಿಂದಿನ ವರ್ಷ ತೊಗೊಂಡೆ. ನನ್ನ ಹತ್ರ ಸ್ಟಾರ್ ಇದ್ದಿದ್ದು ನಾನು ಕೆನಡಾದಿಂದ ಮೂವ್ ಆದಾಗ ಎಲ್ಲೋ ಅದು ಕಳೆದೋಗಿದೆ. ರೆಡ್ ಕಲರ್ ಸ್ಟಾರ್ ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡದಾಗೂ ಇತ್ತು. ಆಗ ಆ ಥರ ನಂಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಗೋಲ್ಡನ್ ಕಲರ್ ಯಾವ್ದು ಸಿಕ್ತೋ ಅದನ್ನೇ ನಾನು ತೊಗೊಂಡೆ. ಹೇಗನ್ನಿಸ್ತು ನಮ್ಮ ಮನೆಯ ಈ ವರ್ಷದ ಕ್ರಿಸ್ಮಸ್ ಟ್ರೀ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಇಂಗ್ಲೀಷ್ ನ್ಯೂ ಇಯರ್ನ ವಿಶಸ್ ನಿಮ್ಮೆಲ್ಲರಿಗೂ.